ಬೆನ್ನು ನೋವು ಕಡಿಮೆ, ಕಾಲು ನೋವು ಹೆಚ್ಚಳ, ಮೈಸೂರು ತೊರೆಯಬೇಕು ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಸ್ತುತ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ಇದರ ನಡುವೆ ತಮ್ಮ ಸಿನಿ ಜರ್ನಿಯನ್ನ ನಿಧಾನವಾಗಿ ಮತ್ತೆ ಆರಂಭಿಸುತ್ತಿದ್ದಾರೆ. ಸಿನಿಮಾ ಶೂಟಿಂಗ್ ಕೂಡ ಮತ್ತೆ ಪ್ರಾರಂಭಿಸುವ ಪ್ಲಾನ್ ನಡೀತಿದೆ. ಯಾಕಂದ್ರೆ ದರ್ಶನ್ ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಕಡಿಮೆಯಾಗ್ತಿದೆ. ಆದರೆ ಇದರ ನಡುವೆ ಮತ್ತೊಂದು ನೋವು ಅವರನ್ನ ಬಾಧಿಸುತ್ತಿದೆ. ಹಾಗಾದ್ರೆ ಡಿ ಬಾಸ್ ಸದ್ಯದ ಆರೋಗ್ಯದ ಸ್ಥಿತಿ ಹೇಗಿದೆ? ಶೂಟಿಂಗ್ ಆರಂಭ ಆಗುವುದು ಯಾವಾಗ? ದಾಸನ ಆರೋಗ್ಯದ ಈ ಸ್ಥಿತಿಗೆ ರೇಣುಕಾಸ್ವಾಮಿ ಕುಟುಂಬಸ್ಥರ ಶಾಪವೇ ಕಾರಣ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರು ಆರಂಭದಲ್ಲಿ ಆರೋಗ್ಯ ಸಮಸ್ಯೆ ಕಾರಣ ಹೇಳಿ ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಹೊರಬಂದರು. ನಂತರ ಅವರಿಗೆ ಪೂರ್ಣಾವಧಿ ಜಾಮೀನು ನೀಡಲಾಗಿದೆ. ಪ್ರಸ್ತುತ ಅವರು ಮೈಸೂರಿನಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಆದರೆ ಬೆನ್ನು ನೋವು ಕಡಿಮೆಯಾಗ್ತಿದೆ, ಆದರೂ ಹೊಸ ನೋವು ಅವರನ್ನ ಬಾಧಿಸುತ್ತಿದೆ. ಅದೇ ಕಾಲ್ ನೋವು. ರೇಣುಕಾಸ್ವಾಮಿ ಕುಟುಂಬಸ್ಥರ ಶಾಪ. ಹೌದು, ದರ್ಶನ್ ಅವರಿಗೆ ಬೆನ್ನು ನೋವು ಕಡಿಮೆಯಾಗಿದ್ದು ಕಾಲ್ ನೋವು ಮಾತ್ರ ಜಾಸ್ತಿ ಹೆಚ್ಚಾಗಿದೆ. ಇದರಿಂದಾಗಿ ಅವರಿಗೆ ಸರ್ಜರಿ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಒಂದಾದ ನಂತರ ಒಂದರಂತೆ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದು, ಇದು ರೇಣುಕಾಸ್ವಾಮಿ ಕುಟುಂಬಸ್ಥರ ಶಾಪ ಎಂದು ಹೇಳಲಾಗುತ್ತಿದೆ. ಪ್ರಸ್ತುತ ದರ್ಶನ್ ಅವರಿಗೆ ಕಾಲು ನೋವು ಹೆಚ್ಚಾಗಿದ್ದು ಅವರಿಗೆ ನಡೆಯುವುದು ಕೂಡ ಕಷ್ಟ ಆಗ್ತಿದೆಯಂತೆ. ಕುಂಟುತ್ತಾ ನಿಧಾನವಾಗಿ ನಡೆಯುತ್ತಿರುವ ದರ್ಶನ್ ಅವರ ಈ ಸ್ಥಿತಿಗೆ ರೇಣುಕಾಸ್ವಾಮಿ ಕುಟುಂಬಸ್ಥರ ಶಾಪವೇ ಕಾರಣ ಎಂದು ಜನ ಮಾತನಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ದರ್ಶನ್ ಕಾಲಿನಿಂದ ಒದ್ದಿದ್ದರು ಎನ್ನುವ ಆರೋಪ ಇದೆ. ಅವರ ಹೊಡೆತದಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಿದೆ. ಹೀಗಾಗಿ ಅದೇ ಕಾಲು ಇಂದು ನೆಲದ ಮೇಲೆ ಇಡಲು ದರ್ಶನ್ಗೆ ಕಷ್ಟವಾಗ್ತಿದೆ. ಇದು ದರ್ಶನ್ಗೆ ತಗುಲಿದ ಶಾಪ ಎಂದು ಹೇಳಲಾಗ್ತಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.